ಶಿರಸಿ ತಾಲೂಕಿನ ಸುಧಾಪುರ ಕ್ಷೇತ್ರದ ಹಳೆಯೂರು ಗ್ರಾಮದಲ್ಲಿ ನೆಲೆಸಿರುವ ಐತಿಹಾಸಿಕ ಹಿನ್ನೆಲೆಯ ಶ್ರೀ ಶಂಕರನಾರಾಯಣ ದೇವರ ಅಷ್ಟಬಂಧ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನವಾಯಿತು. ಸೋದೆ ಅರಸರ ಕಾಲದ ಇತಿಹಾಸ ಹೊಂದಿರುವ ಈ ದೇವಾಲಯದಲ್ಲಿ ಹಿಂದಿನ ಅಷ್ಟಬಂಧ ಶಿಥಿಲಗೊಂಡಿದ್ದ ಹಿನ್ನೆಲೆಯಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಆದೇಶದಂತೆ ಪುನಃ ಅಷ್ಟಬಂಧ ಕಾರ್ಯವನ್ನು 3 ದಿನಗಳ ಕಾಲ ವೈಭವದಿಂದ ನೆರವೇರಿಸಲಾಯಿತು. ವೇದಮೂರ್ತಿ ಕುಮಾರ್ ಭಟ್ ಕೊಳಗಿಬಿಸ್ ಅಧ್ವೈರ್ಯದಲ್ಲಿ 10 ಮಂದಿ ವೈದಿಕರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಮಾರ್ಚ್ 25ರಂದು ಪ್ರಾಚೀನ ಶಿಲಾಕೆತ್ತನೆಯ ಶ್ರೀ ಶಂಕರ ಮತ್ತು ಶ್ರೀನಾರಾಯಣ ಮೂರ್ತಿಗಳನ್ನು ಜೀವಕಲಶಗಳಲ್ಲಿ ಪ್ರತಿಷ್ಠಾಪಿಸಿ ಗರ್ಭಗುಡಿಗಳು ಹಾಗೂ ಅಂತರಾಳವನ್ನು ಗ್ರಾನೈಟ್ ಅಳವಡಿಸಿ ಸುಧಾರಿಸಲಾಯಿತು. ಈ ಕಾರ್ಯಕ್ಕೆ ದುಗ್ಗುಮನೆ ಶ್ರೀಕಾಂತ್ ಹೆಗಡೆ ಹಾಗೂ ಸಹೋದರರು ಸಹಕಾರವನ್ನು ನೀಡಿದರು. ಮಹೋತ್ಸವದ ಅಂಗವಾಗಿ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ನಾಂದಿ, ಮಹಾಸಂಕಲ್ಪ, ಋತ್ವಿಗ್ವರಣೆ, ಜಲಾಧಿವಾಸ ಸೇರಿದಂತೆ ವಿವಿಧ ಹೋಮ ಹವನಗಳು ಜರುಗಿದವು. ಮಧ್ಯಾಹ್ನ ಅಷ್ಟಬಂಧ ಜೀವಕುಂಭಾಭಿಷೇಕ ನೆರವೇರಿಸಲಾಯಿತು. ನಂತರ ತತ್ವಕಲಾ ಹೋಮಗಳು ಪೂರ್ಣಾಹುತಿಯೊಂದಿಗೆ ಮುಕ್ತಾಯಗೊಂಡು ಸಂಜೆ ದೀಪೋತ್ಸವ ಹಾಗೂ ಅಷ್ಟಾವಧಾನ ಸೇವೆ ನಡೆಯಿತು. ಹನುಮ ಜಯಂತಿಯಂದು ದೇವಿ ಪಾರಾಯಣ, ಸತ್ಯನಾರಾಯಣ ವ್ರತ, ಪೂರ್ಣಕುಂಭ ಸ್ವಾಗತ ಹಾಗೂ ಪಾದಪೂಜೆ ಕಾರ್ಯಕ್ರಮಗಳು ನಡೆದವು. ಈ ವೇಳೆ ಶ್ರೀಗಳು ಆಗಮಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು. ಶ್ರೀ ಶಂಕರ ಹಾಗೂ ಶ್ರೀ ನಾರಾಯಣ ದೇವರಿಗೆ ಬೆಳ್ಳಿ ಕವಚ ಸಮರ್ಪಣೆಯನ್ನು ಮಾಡಲಾಯಿತು. ಆರೋಗ್ಯಂ ಭಾಸ್ಕರಾತ್ ಇಚ್ಛೇತ್, ಶ್ರೀಯಂ ಇಚ್ಛೇತ್ ಹುತಾಶನಾತ್, ಶಂಕರಾತ್ ಜ್ಞಾನಂ ಇಚ್ಛೇತ್, ಮೋಕ್ಷಂ ಜನಾರ್ದನಾಥ್ ಎಂಬ ಶ್ಲೋಕವನ್ನು ಉಲ್ಲೇಖಿಸಿದ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಶ್ರೀಗಳು ಸೂರ್ಯದೇವರು ಆರೋಗ್ಯ, ಅಗ್ನಿದೇವರು ಐಶ್ವರ್ಯ, ಶಂಕರ ದೇವರು ಜ್ಞಾನ ಹಾಗೂ ನಾರಾಯಣ ದೇವರು ಮೋಕ್ಷ ನೀಡುತ್ತಾರೆ ಎಂದು ವಿವರಿಸಿದರು. ಶ್ರೀ ಶಂಕರ ನಾರಾಯಣರನ್ನು ಕುಲದೇವರಾಗಿ ಪೂಜಿಸುವ ಭಕ್ತರಿಗೆ ಒಳಿತಾಗಲಿ ಎಂದು ಹಾರೈಸಿದರು. ಅಷ್ಟಬಂಧ ಕಾರ್ಯದ ಯಜಮಾನಿಕೆಯನ್ನು ಹಳೆಯೂರಿನ ದತ್ತಾತ್ರೇಯ ಬಾಪಟ್ ದಂಪತಿ ವಹಿಸಿದ್ದರು. ಪಾದಪೂಜೆ ಕಾರ್ಯವನ್ನು ಗಣೇಶ್ ಹೆಗಡೆ ಸಹೋದರರು ನೆರವೇರಿಸಿದರು. ಸತ್ಯನಾರಾಯಣ ವ್ರತ ಪೂಜೆಯನ್ನು ಸತ್ಯನಾರಾಯಣ ಹೆಗಡೆ ದಂಪತಿ, ಗಣಹವನದ ಯಜಮಾನಿಕೆಯನ್ನು ಗೋಪಾಲಕೃಷ್ಣ ಹೆಗಡೆ ದಂಪತಿ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಜಾಗೃತ ವೇದಿಕೆ ಸೋಂದ, ಮಾತೃಮಂಡಳ ಸೋಂದ ಕಸಬಾ, ಶ್ರೀ ರಾಜರಾಜೇಶ್ವರಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸಂಘ, ವಿವಿಧ ಸ್ವಸಹಾಯ ಸಂಘಗಳು, ಯುವತಿ ಮಂಡಳ ಹಾಗೂ ಸ್ಥಳೀಯ ಭಕ್ತರು ಭಾಗವಹಿಸಿ ಸಹಕರಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.